ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತೇಜಸ್ವಿನಿ. ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಈ ಟ್ರಿಪ್ನ ನಾನೇ ಪ್ಲ್ಯಾನ್ ಮಾಡಿದ್ದು. ನನ್ನ ಹಸ್ಬೆಂಡ್ ಬರ್ಡೇ ಇದೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ನಾವು ಹೊರಟಿದ್ದು ಪಾಂಡಿಚೇರಿಗೆ. ಈ ಬಸ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ನೈಟ್ ಹೊರಟ್ವಿ ನಾವು. ನೈಟ್ 10 o'clockಗೆ ಬಸ್ ಇತ್ತು ನಮಗೆ. ವೈಗೈ ಅಂತ ಬಸ್ ನೇಮ್ ಹೆಸರು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ಬಸ್ಸು ಕೂಡ. ಒಳಗೆಲ್ಲ ತುಂಬ ಲಕ್ಸುರಿಯಾಗಿತ್ತು. ತುಂಬ ಆರಾಮಾಗಿ ಕಂಫರ್ಟಬಲ್ ಆಗಿ ಟಾಪಲ್ಲಿತ್ತು ಸೀಟು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾನು ವ್ಯೂವ್ನೆಲ್ಲ ನೋಡ್ತಾ ಇದ್ದೆ ಕೂತ್ಕೊಂಡು ವಿಂಡೋದಲ್ಲಿ. ಆಮೇಲೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಮಲಗಿಬಿಟ್ರೆ ನಾವು. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಈ ಹೋಟೆಲ್ಲು ಲಾ ಕೋರ್ಟ್ಯಾರ್ಡ್ ಅಂತ ಪಾಂಡಿಚೇರಿಯಲ್ಲಿ. ಇದನ್ನು ನೀವು ಗೂಗಲ್ ಮಾಡಿದ್ರೆ ಎಲ್ಲ ಸಿಗತ್ತೆ. ನಾವು ಹತ್ತಿರದಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವಿರೋ ಲಾ ಕೋರ್ಟ್ಯಾರ್ಡ್ ಹೋಟೆಲಲ್ಲೇ ಬೈಕ್ನ ರೆಂಟ್ಗೆ ಕೊಡ್ತಾಯಿದ್ರು. ಸೊ ಇದೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಬೈಕ್ನ ನಾವು ರೆಂಟ್ ತೊಗೊಂಡ್ವಿ. ಓಕೆ, ರೆಂಟಿಗೆ ನಾವು ಕೊಟ್ಟಿದ್ದು 1 ಡೇಗೆ 400 ರುಪೀಸು. ಸೊ 2 ಡೇಸ್ ನಾವು ಓಡಾಡಿದ್ದು. ಸೊ 800 ರುಪೀಸ್ ರೆಂಟ್ ಆಗಿತ್ತು. 200 to 300 ರುಪೀಸ್ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸಾಕು ಈ ಬೈಕ್ಗೆ. ಸರಿ, ಬಡ್ಜೆಟ್ ಪ್ಲ್ಯಾನ್ ಎಷ್ಟಿತ್ತು ಅಂತ ಹೇಳಿ ನಾನು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಬೈಕ್ನ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಫಸ್ಟು ಹೊರಟಿದ್ದು ಆರೋವಿಲ್ಲಾಗೆ ಮಾಚಿ ಮಂದಿರ ನೋಡೋಕ್ಕೆ. ಪಾಂಡಿಚೇರಿ ವೆದರ್ ಅಂತೂ ಸ್ವಲ್ಪ ವಿಚಿತ್ರವಾಗೇ ಇತ್ತು. ಹೊರಗಡೆ ಬಂದರೆ ಬಿಸಿಲು ಅನ್ಸೋದು, ಒಳಗೆ ಹೋದರೆ ಮನೆ ಒಳಗೆ ಹೋದರೆ ಶೆಕೆ ಅನ್ಸೋದು. ಈ ಥರ ಹ್ಯೂಮಿಡಿಟಿ. ನಮ್ಮ ರೂಮ್ ಕೂಡ ತುಂಬ ಬೀಚ್ಗೆ ತುಂಬಾ ಹತ್ತಿರ ಇತ್ತು. ಸೊ ನಮಗೆ ಒಂದು ಸ್ವಲ್ಪ ಹ್ಯೂಮಿಡಿಟಿ ಅನಿಸೋದು. ಸೊ ನಾವಿಲ್ಲಿ ರೀಚ್ ಆಗಿದ ತಕ್ಷಣ ನಮಗೆ ಟಿಕೆಟ್ಸ್ ಇತ್ತು. ಬೈಕ್ ಪಾರ್ಕಿಂಗ್ ಎಲ್ಲ ಇತ್ತು. ಬೈಕ್ ಪಾರ್ಕ್ ಮಾಡಿಬಿಟ್ಟು ಆರೋವಿಲ್ಲಾ ಮಾತೃ ಮಂದಿರ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ನಡ್ಕೊಂಡು ಹೋಗೋಕ್ಕೆ. ಇಲ್ಲಿ ಬಸ್ಸಸ್ಸು ಕೂಡ ಅವೈಲೇಬಲ್ ಇದೆ, ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ನಮ್ಗೆ ಅದು ಮುಂಚೆ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಯಿತು. ಹೋದಾದ್ಮೇಲೆ ಗೊತ್ತಾಯಿತು ನಮಗೆ 1.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಆ್ಯಕ್ಚುಲಿ ನಡ್ಕೊಂಡು ಹೋಗೋಕ್ಕೂ ಬೇಜಾರೇನಾಗಲ್ಲ, ಯಾಕಂದರೆ ಅಲ್ಲಲ್ಲಿ ಶಾಪಿಂಗ್ಸ್ ಎಲ್ಲ ಇರ್ತವೆ. ಈ ಥರ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿರೋ ದೀಪಗಳು, ಕ್ಯಾಪ್ಸು, ಅವರೇ ತಯಾರಿಸಿರೋ ಅಂಥ ಬ್ಯಾಗ್ಗಳು ಎಲ್ಲ ತುಂಬ ಚೆನ್ನಾಗಿದ್ವು. ಅವನ್ನೆಲ್ಲ ನೋಡ್ಕೊತ ಹೋದ್ವಿ ನಾವು. ಎಲ್ಲ ತುಂಬ ಜನ ಫಾರಿನರ್ಸೇ ಬಂದಿದ್ದರು. ಫಾರಿನರ್ಸ್ ಏನು ಗಟ್ಟಿಯಪ್ಪ, ಎಷ್ಟು ವಯಸ್ಸಾದರೂ ಟ್ರಿಪ್ ಮಾಡೋದು ಬಿಡಲ್ಲ ಅವರು. ನಾವು 40-45 ಆದ್ರೇ ಅಯ್ಯೋ ವಯಸ್ಸಾಯಿತು, ಏನು ಹೋಗೋದು, ಏನು ಬರೋದು, ಯಾವ ಟ್ರಿಪ್ಪು, ಎಲ್ಲಿಗೆ ಹೋಗೋದು ಅಂತ ಅಂತಿರ್ತೀವಿ. ಬಟ್ ಅವರು 40 ಮೇಲೇ ಎಲ್ಲ ಸ್ಟಾರ್ಟ್ ಮಾಡೋದು ಟ್ರಿಪ್ ಮಾಡೋಕ್ಕೆ ಅನ್ಸುತ್ತೆ. ಎಲ್ಲ ಫಾರಿನರ್ಸೇ ಇದ್ದರು. ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಇನ್ಫಾರ್ಮೇಷನ್ ಸೆಂಟರ್ ಅಂತ ಇತ್ತು. ಏನಂದರೆ ಇದು ಮಾತೃ ಮಂದಿರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಇತ್ತು. ಹೇಗೆ ಕಟ್ಟಡ ಶುರು ಮಾಡಿದರು, ಅದನ್ನು ಏನಕ್ಕೆ ಮಾಡಿದ್ರು, ಎದರಿಂದ ಮಾಡಿದರು, ಎಲ್ಲ ಇದಕ್ಕೆ ಏನು ಥೀಮು, ಈ ಥರ ರೌಂಡಾಗಿ ಈ ಶೇಪಲ್ಲೇ ಇದನ್ನು ಯಾಕೆ ಕಟ್ಟಿದ್ರು, ಅದನ್ನೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಎಲ್ಲ ನಾವು ಓದ್ಕೊತ ಹೋದ್ವಿ. ಹಾಗೆ ಹೋಗ್ತಿರುವಾಗ ಒಂದು ರೂಮಲ್ಲಿ ಈ ಥರ ವಿಡಿಯೋನೂ ಕೂಡ ಹಾಕಿದ್ರು. ಓದೋಕ್ಕಾಗಿಲ್ಲ ಅಂದವರು ಇದನ್ನು ನೋಡಿ ವಿಡಿಯೋ ನೋಡಿ ಕೂಡ ನಾವೆಲ್ಲ ತಿಳ್ಕೊಬೋದು ಮಾತೃ ಮಂದಿರ ಬಗ್ಗೆ. ಎಲ್ಲ ನೋಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಬಂತು ಅಂದ್ಕೊಂಡು ಬಂದ್ವಿ, ಬಟ್ ಇನ್ನೂ ಬಂದಿಲ್ಲ. ಇದು ಇನ್ನೂ ನಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಅಲ್ಲಲ್ಲಿ ಕ್ರಾಫ್ಟ್ಸ್ ಎಲ್ಲ ಮಾಡಿದರು. ಕ್ರಾಫ್ಟ್ಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ನಾವು.
ಈ ಹಟ್ ನೋಡಿ ಎಷ್ಟು ಕ್ಯೂಟಾಗಿತ್ತು. ಇಲ್ಲಿ ವುಡನ್ನಿಂದ ಮಾಡಿರೋ ಥಿಂಗ್ಸ್ ಎಲ್ಲ ಸಿಗ್ತಾಯಿತ್ತು. ಸ್ಪೂನ್ಸು, ಚಿಕ್ಕ ಚಿಕ್ಕ ಸೌಟ್ಗಳು, ಬೌಲ್ಸು, ಇದೆಲ್ಲ ವುಡನ್ನಿಂದ ಮಾಡಿದರು. ತುಂಬ ಚೆನ್ನಾಗಿದ್ವು ನೋಡೋಕ್ಕೆ. ನೆಕ್ಸ್ಟು ಇಲ್ಲಿ ಬಂದರೆ ಬ್ಯಾಗ್ಸ್ ಇದ್ವು, ಅದನ್ನು ಕೂಡ ನೋಡ್ಕೊಂಡು ಹೋದ್ವಿ. ಏನೂ ತೊಗೊಳ್ಳಿಲ್ಲ ನಾವು, ಎಲ್ಲ ಕಾಸ್ಟ್ ಎಲ್ಲ ತುಂಬ ಹೈನೇ ಇತ್ತು. ಇವ್ರು ನೋಡಿ ಯಾರೋ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರು. ಸೊ ನಾವು ಅಲ್ಲೇ ಹಾಗೆ ನಡ್ಕೊಂಡು ಹೋದ್ವಿ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಮಾತ್ರಿ ಮಂದಿರ್ ವೇ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ನೋ ಪ್ರಾಬ್ಲಮ್, ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಹೋಗುವಾಗ ನಮಗೆ ಸಿಕ್ಕಿದ್ದು ವೈಲ್ಡ್ ಲೈಫ್ ಅಂತ ಒಂದು ಮ್ಯೂಸಿಯಂ ಥರ ಇತ್ತು. ಇದರಲ್ಲಿ ಆ್ಯನಿಮಲ್ಸ್ನೆಲ್ಲ, ಅಂದರೆ ಆರ್ಟಿಫಿಷಿಯಲ್ ಆ್ಯನಿಮಲ್ಸ್ನ ಇಟ್ಟಿದ್ದಾರಂತೆ. ಸೊ ನಾವು ಒಳಗೆಲ್ಲ ಹೋಗಿ ನೋಡೋಕ್ಕೆಲ್ಲ ಹೋಗಲಿಲ್ಲ. ಆ್ಯನಿಮಲ್ಸ್ ಎಲ್ಲ ನೋಡಿರ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಮತ್ತೆ ಹಿಂಗೆ ಟಿಕೆಟ್ಸ್ ಕೂಡ ಇತ್ತು, ಅದಕ್ಕೆ ಟಿಕೆಟ್ಸ್ ಎಲ್ಲ ಕೊಟ್ಬಿಟ್ಟು ಏನು ನೋಡೋದು ಅಂಥೇಳಿ ಅಲ್ಲೆಲ್ಲ ಹೋಗಿಲ್ಲ. ಫೈನಲಿ ನಾವು ಮಾತ್ರಿ ಮಂದಿರ್ ರೀಚ್ ಆದ್ವಿ. ನೋಡಿ ಬರೀ ಇಷ್ಟು ಒಂದು ಗ್ಲೋಬ್ ಥರ ಇರೋ ಒಂದು ಮಾತ್ರಿ ಮಂದಿರನ ನೋಡೋಕ್ಕೆ ಇಷ್ಟು ದೂರ ನಡ್ಕೊಂಡು ಬರಬೇಕಾಯ್ತು ನಾವು. ಇಷ್ಟ ಇಲ್ಲಿರೋದು, ಏನೂ ಇಲ್ಲ. ಮಾತ್ರಿ ಮಂದಿರ್ ಒಳಗಡೆ ಹೋಗಬೇಕು ಅಂದರೆ 1 ಮಂತ್ ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಟ್ರೈ ಮಾಡಿದೆ, ನಂಗೆ ಸಿಗಲಿಲ್ಲ ಟಿಕೆಟ್ಸು. ಸೊ ನೀವೇನಾದರೂ ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಏನಾದರೂ ಇದ್ದರೆ ನೆಕ್ಸ್ಟು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಮೆಡಿಟೇಷನ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ನಾವು ಇದನ್ನು ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಇಲ್ಲಿ ಬಸ್ಸಸ್ ಇದ್ವು, ಇವರೇ ಕರ್ಕೊಂಡು ಹೋಗಿ ನಮಗೆ ಎಂಟ್ರಿ ನಾವೆಲ್ಲ ಆದ್ವಿ ಅಲ್ಲ ಅಲ್ಲಿ ಬಿಡ್ತಾರೆ. ಸೊ ನಾವು ಹೊರಟ್ವಿ ಅಲ್ಲಿಂದಾನೆ. ವಾಪಸ್ ಬಂದು ಬೈಕ್ ತೊಗೊಂಡು ನಾವು ನೆಕ್ಸ್ಟು ಹೊರಟಿದ್ದು ನಮ್ಮ ರೂಮ್ ಕಡೆನೇ. ಏಕೆಂದರೆ ನಾವು ರೆಸ್ಟ್ ಮಾಡಿದ್ವಿ ಹೋಗಿಬಿಟ್ಟು, ತುಂಬ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡಿ ಸಂಜೆ ಬೀಚ್ ಕಡೆ ಹೋಗೋಣ ಅಂತ ಹೇಳಿ ನಾವು ರೂಮ್ ಕಡೆ ಹೋದ್ವಿ. ರೂಮಿಂದ 600 ಮೀಟರ್ಸ್ ಅಷ್ಟೇ ಇದ್ದಿದ್ದು ಸ್ಯಾರಿನಿಟಿ ಬೀಚು. ಸೊ ನಾವು ಸಂಜೆ ಒಂದು 4:30 ಹಾಗೆ ಬಂದ್ವಿ ಸ್ಯಾರಿನಿಟಿ ಬೀಚ್ ಹತ್ರ. ಬೀಚ್ ಏನೋ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕ್ಲೀನ್ ಇರಲಿಲ್ಲ. ಸ್ವಲ್ಪ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು, ಎಲ್ಲ ಪೇಪರ್ಸು ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿದ್ರು. ಆದರೂ ನಾವು ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಆಟಾಡಿ ಸೊ ಬೀಚ್ನ ನಾವು ಎಂಜಾಯ್ ಮಾಡಿದ್ವಿ. ಇವತ್ತು ನಾವು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲಿಲ್ಲ, ಓನ್ಲಿ 2 ಪ್ಲೇಸಸ್ ಅಷ್ಟೇ ನೋಡಿದ್ದು. ಬೆಳಗ್ಗೆ ಮಾತ್ರಿ ಮಂದಿರ್ ಹೋಗಿದ್ವಿ, ಅಲ್ಲಿಂದ ನಾವು 1 o'clock 1:30 ಆಗಿತ್ತು ನಾವು ಬಂದಾಗ. ಊಟ ಮಾಡಿ ಮಲ್ಕೊಂಡಿದ್ವಿ. ನೆಕ್ಸ್ಟ್ ಈವ್ನಿಂಗ್ ಬಂದು ನಾವು ಇಲ್ಲಿ ಬೀಚ್ ಹತ್ರ ಬಂದ್ವಿ. ಬೀಚ್ನ ನೋಡಿಕೊಂಡು ಸೊ ನಾವು ಊಟ ಮುಗಿಸ್ಕೊಂಡು ನಾವು ನೈಟ್ ಸ್ಟೇ ಆದ್ವಿ. ನೆಕ್ಸ್ಟ್ ಮಿಡ್ನೈಟಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ಮಾಡಿದೆ ನಾನು. ಇಷ್ಟೇ ಸಿಂಪಲ್ಲಾಗಿ ಮಾಡಿದೆ. ಆ್ಯಕ್ಚುಲಿ ಬೀಚ್ ಸೈಡೆಲ್ಲ ಡೆಕೋರೇಷನ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು, ಪ್ಲ್ಯಾನ್ ಇತ್ತು, ಬಟ್ ಅದೆಲ್ಲ ಆಗಲಿಲ್ಲ. ಅಲ್ಲೇ ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟಿದ್ದು ವಿನೆಗಾರ್ ಟೆಂಪಲ್ ಅಂತ. ಇದು ನಾವು ಸ್ಟೇ ಆಗಿದ್ದು ಹೋಟೆಲಿಂದ 9 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಮಾರ್ನಿಂಗ್ ಬೇಗನೆ 7 o'clock ಬಿಟ್ವಿ, ಟಿಫನ್ ಏನೂ ಮಾಡಲಿಲ್ಲ. ಸೊ ದೇವರ ದರ್ಶನ ಮಾಡಾದಮೇಲೆ ಟಿಫನ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟು ನಾವು ಹೋಗಿದ್ದು ಟೆಂಪಲ್ಗೆ. ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಒಂದು ಏನ್ಷಿಯಂಟ್ ಟೆಂಪಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಕ್ಚುಲಿ ಒಂದು ಹೇಳೋದು ಮರ್ತಿದ್ದೆ ನಾನು ನಿಮಗೆಲ್ಲ. ನನಗೆ ಈ ದೇವಸ್ಥಾನದಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು, ಕನ್ನಡದವರು. ಅವರು ಹೇಳ್ತಾಯಿದ್ರು, ಈ ಸೈಕ್ಲೋನ್ ಬಂದಾಗ ಇಡೀ ಪಾಂಡಿಚೇರಿನೇ ನೀರಲ್ಲಿ ಮುಳುಗೋಗಿತ್ತು. ಆವಾಗ ಈ ಟೆಂಪಲ್ ಮಾತ್ರ ಏನೂ ಆಗಿರಲಿಲ್ವಂತೆ, ಒಂದು ಸ್ವಲ್ಪನೂ ನೀರು ಕೂಡ ಒಳಗೆ ಹೋಗಿರಲಿಲ್ವಂತೆ. ತುಂಬ ಪವರ್ಫುಲ್ ಇದೆ, ಏನು ಬೇಡ್ಕೊಂಡ್ರೂ ಆಗುತ್ತೆ ಅಂತಲೂ ಹೇಳಿದ್ರು. ಆ್ಯಕ್ಚುಲಿ ಒಳಗೆ ಫೋನು ಕ್ಯಾಮ್ರಾ ಎಲ್ಲ ಅಲೋ ಮಾಡೋಂಗೆ ಇಲ್ಲ. ಆದರೂ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಇಷ್ಟಿಷ್ಟು ಚಿಕ್ಕ ವೀಡಿಯೋ ಮಾಡಿಕೊಂಡೆ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಆರೋಬಿಂದೋ ಆಶ್ರಮ ಅಂತ. ಇದು ತುಂಬಾ ಹತ್ತಿರ ಇದೆ ದೇವಸ್ಥಾನಕ್ಕೆ, 300 ಮೀಟರ್ಸ್ ಅಷ್ಟೇ. ಇಲ್ಲಂತೂ ಫೋನ್ನ ಸ್ವಿಚ್ ಆಫೇ ಮಾಡಬೇಕು, ಹೊರಗಡೆನೇ ಸ್ವಿಚ್ ಆಫ್ ಮಾಡಿ ಒಳಗೆ ಬಿಡ್ತಾರೆ. ಒಳಗಡೆ ತುಂಬ ಚೆನ್ನಾಗಿತ್ತು. ಮೆಡಿಟೇಷನ್ ಮಾಡಿದ್ವಿ, ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದ್ವಿ ನಾವಿಲ್ಲಿ ಒಳಗಡೆ. ತುಂಬಾ ಪೀಸ್ಫುಲ್ಲಾಗಿತ್ತು. ಇದ್ರ ನೆಕ್ಸ್ಟು ನಾವು ಹೋಗಿದ್ದು ಫ್ರೆಂಚ್ ಕಾಲೋನಿ. ಇದು ಕೂಡ ಅಲ್ಲಲ್ಲೇ ತುಂಬ ಹತ್ತಿರನೇ ಇದೆ. ಇಲ್ಲೆಲ್ಲ
ತುಂಬ ಫೋಟೋಶೂಟ್ ಎಲ್ಲ ಮಾಡ್ಕೊತಾರೆ ಬಂದವರು. ನಾವು ಅದನ್ನೇ ಮಾಡಿದ್ವಿ. ಫ್ರೆಂಚ್ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಫ್ರೆಂಚ್ ಕೆಫೆಗಳು ಕೂಡ ಇದ್ವು. ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಕ್ ಬೀಚು. ಇದು ರಾಕ್ ಬೀಚ್ ಅಂತೂ ತುಂಬಾ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದೆಲ್ಲೋ ಫಾರಿನಲ್ಲಿ ನೋಡ್ದಂಗೆ ಆಯಿತು ನನಗಂತೂ. ಅರಬಿಂದೋ ಆಶ್ರಮದಲ್ಲಿ ಇರೋರೆಲ್ಲ ಇಲ್ಲಿ ವಾಕ್ ಬರ್ತಾರೆ. ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ವಾಕಿಂಗಿಗೆಲ್ಲ. ಸನ್ರೈಸಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು. ನಾವೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಇಲ್ಲಿ ಗಾಂಧಿ ಸ್ಟ್ಯಾಚು ಕೂಡ ಇತ್ತು, ಅದನ್ನೂ ನೋಡಿಕೊಂಡು ಬಂದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ಈಡನ್ ಬೀಚ್ ಅಂತ. ರಾಕ್ ಬೀಚಿಂದ ಈಡನ್ ಬೀಚ್ಗೆ 7 ಕಿಲೋಮೀಟರ್ಸ್ ಆಗುತ್ತೆ. ಇದು ಎಂಟ್ರಿ ಎಲ್ಲ ಹೀಗಿತ್ತು. ಇದ್ರ ಒಳಗಡೆ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಬೈಕೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೊರಟ್ವಿ ಇಲ್ಲಿಂದ. ಬೀಚ್ ಕೂಡ ರಾಕ್ ಬೀಚ್ ಥರನೇ ತುಂಬ ಕ್ಲೀನಾಗಿತ್ತು, ತುಂಬ ವೆಲ್ ಮೇಂಟೈನ್ ಮಾಡಿದ್ರು. ಎಲ್ಲ ಬೀಚಲ್ಲೂ ಆಟಾಡೋಕ್ಕೆ ಬಿಡ್ತಾರೆ ಇಲ್ಲಿ. ಮತ್ತು ವಾಶ್ರೂಮ್ಸು, ಡ್ರೆಸ್ ಚೇಂಜಿಂಗ್ ರೂಮ್ಸ್ ಎಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ನೆಕ್ಸ್ಟ್ ನಾವು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗಲ್ಲಿ. ಈ ಬೋಟಿಂಗಲ್ಲಿ ನಮಗೆ 800 ರುಪೀಸ್ ಆಯಿತು. 400 ರುಪೀಸ್ ಪರ್ ಹೆಡ್ ಇರುತ್ತೆ ಇಲ್ಲಿ. ಇವರು 4 ಪ್ಲೇಸಸ್ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಒಳಗಡೆನೇ 4 ಪ್ಲೇಸಸ್ ಇರುತ್ತೆ. ಎಲ್ಲನೂ ಕವರ್ ಮಾಡಿಕೊಂಡು 1 ಅವರಲ್ಲಿ ಕವರ್ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಈ ಟ್ರಿಪ್ನ ಕಂಪ್ಲೀಟ್ ಬಜೆಟ್ ಪ್ಲ್ಯಾನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಪಾಂಡಿಚೇರಿಗೆ ಬಂದು ನೀವೇನಾದರೂ ಬೋಟಿಂಗ್ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸು. ಯಾಕಂದರೆ ನಾವು ಮಿಸ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಬಂದು ಕರೆದ್ರು ಅಲ್ಲಿ ಬೋಟಿಂಗ್ಗೆ ಬರ್ತೀರಾ ಅಂತ ಹೇಳಿ. ಸೊ ನಾವು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಹೋದ್ವಿ. ಇಲ್ಲಾಂದರೆ ನಾವು ಈಡನ್ ಬೀಚ್ ನೋಡಿಕೊಂಡು ವಾಪಸ್ ಹೋಗೋರಿದ್ವಿ. ಬಟ್ ಹಿಂಗಿದೆ 4 ಪ್ಲೇಸಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಮೇಲೆ ನಾವು ಓಕೆ ಅಂತ ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಬಂದಿದ್ದು ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟು. ಇದು ನೀರಲ್ಲೇ ಫಾರೆಸ್ಟ್ ಎಲ್ಲ ಬೆಳ್ಕೊಂಡಿದೆ. ಇದನ್ನು ನೋಡಿಕೊಂಡು ಹೋದ್ವಿ. ನೆಕ್ಸ್ಟ್ ಪ್ಲೇಸು ಬಂದಿದ್ದು ಫಿಶಿಂಗ್ ಹಾರ್ಬರ್ ಅಂತ. ಫಿಶಿಂಗ್ ಹಾರ್ಬರ್ ಅಂದರೆ ಮೀನುಗಾರಿಕೆ. ಒಂದು 1000ಗಿಂತ ಜಾಸ್ತಿ ಬೋಟ್ಗಳೆಲ್ಲ ನಿಂತಿದ್ವು ಸಾಲಾಗಿ. ಎಲ್ಲದನ್ನು ಫಿಶಿಂಗಿಗೆ ಯೂಸ್ ಮಾಡ್ತಾರಂತೆ, ಅಂದರೆ ಮೀನುಗಾರಿಕೆಗೆ ಯೂಸ್ ಮಾಡ್ತಾರಂತೆ. ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಫಿಶಿಂಗಿಂದು ಅಂತ ನನಗೆ ಇಲ್ಲೇ ನೋಡಿ ಗೊತ್ತಾಗಿತ್ತು. ನೆಕ್ಸ್ಟ್ ಪ್ಲೇಸ್ ಬಂದು ಅರಕುಮೇಡು ಫೋರ್ಟ್ ಅಂತ. ಬೋಟ್ನ ಸೈಡಿಗೆ ಹಾಕಿ ನಿಲ್ಲಿಸಿದ್ರು. ನಾವಿಲ್ಲಿ ನಡ್ಕೊಂಡು ಹೋದ್ವಿ.
ಇವಾಗ ಹೋಗ್ತಿರೋ ಪ್ಲೇಸ್ ಕೂಡ ತುಂಬ ಫೋಟೋಜೆನಿಕ್ ಪ್ಲೇಸ್ ಆಗಿತ್ತು. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಏನೋ ಮಾಡ್ತಾರಂತೆ, ಬಟ್ ಅಷ್ಟೊಂದು ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡೋಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ನಾವು ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ, ಅದೆಲ್ಲ ಚೆನ್ನಾಗೇ ಬಂದಿತ್ತು. ನೋಡಿ, ಇದೆ ಫೋಟೋ. ಇದು ತುಂಬ ಒಂದು ಏನ್ಷಿಯಂಟ್ ವಿಲೇಜ್ ಆಗಿತ್ತಂತೆ. ಇಲ್ಲಿ ಭಾರತಕ್ಕೂ ಮತ್ತು ಫ್ರೆಂಚ್ ಅವ್ರಿಗೂ ಮೀನುಗಾರಿಕೆ ವ್ಯಾಪಾರ ಇಲ್ಲಿ ನಡೀತಿತ್ತಂತೆ. ಮನೆ ಹಾಳಾಗಿತ್ತು, ಬಟ್ ಆದರೂ ಇದನ್ನೆಲ್ಲ ನೋಡೋಕ್ಕೆ ತುಂಬ ಜನ ಬಂದಿದ್ದರು. ನಾವು ಇದನ್ನೆಲ್ಲ ನೋಡಿಕೊಂಡು ವಾಪಸ್ ಹೊರಟ್ವಿ. ನೀವೇನಾದರೂ ಪಾಂಡಿಚೇರಿಗೆ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬೋಟಿಂಗ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ 4 ಪ್ಲೇಸಸ್ಸು ನಿಜ ಥ್ರಿಲ್ಲಿಂಗ್ ಆಗಿರುತ್ತೆ. ರಿವರ್ ಮೌತ್ ಅಂತ ಹೇಳಿ ಅಲ್ಲಿಗೂ ಕರ್ಕೊಂಡು ಹೋಗಿದ್ರು ಅವರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ನಾವೀಗ ಸೀನಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಇದು ಬ್ಯಾಕ್ ವಾಟರ್ ಅಲ್ವಾ. ಬ್ಯಾಕ್ ವಾಟ್ರಲ್ಲಿ ಆರಾಮಾಗಿ ನಾವು ಬೋಟಿಂಗ್ ಎಲ್ಲ ಹೋಗ್ಬೋದು, ಅಷ್ಟೊಂದು ಡೇಂಜರಸ್ ಎಲ್ಲ ಏನೂ ಇರೋದಿಲ್ಲ. ಸೊ ಗೈಡ್ ಕೂಡ ಇರ್ತಾರೆ, ಆರಾಮಾಗಿ ನಾವು ಹೋಗ್ಬೋದು. ಇಲ್ಲಿ ಕೂಡ ಫಿಶಿಂಗ್ ಮಾಡ್ತಾಯಿದ್ರು ನೋಡಿ, ಎಲ್ಲ ಹಾರಿ ಹಾರಿ ಹೋಗ್ತಾಯಿದ್ರು ಫಿಶಸ್ ಎಲ್ಲ ಬಲೆಯಿಂದ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬೆಸಿಲಿಕಾ ಚರ್ಚ್ ಅಂತ. ಇದೇ ನಮ್ಮ ಲಾಸ್ಟ್ ಪ್ಲೇಸ್ ಆಗಿತ್ತು. ಈ ಚರ್ಚ್ ಕೂಡ ತುಂಬ ಪೀಸ್ ಆಗಿತ್ತು, ಜನ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಹೋದ್ವಿ ನಾವು ಪಾಂಡಿಚೇರಿಯಲ್ಲಿ ಮಿಸ್ ಮಾಡಿದ್ದು ಒಂದು 2 to 3 ಪ್ಲೇಸಸ್ ಮಿಸ್ ಮಾಡಿದ್ವಿ. ಅದು ಯಾವುದ್ಯಾವುದು ಅಂದರೆ ಫಸ್ಟ್ ಬಂದು ಮ್ಯೂಸಿಯಮ್ಮು, ಪಾಂಡಿಚೇರಿ ಮ್ಯೂಸಿಯಮ್ ಅಂತ ಇತ್ತು. ಅದು ನಾವು ಹೋದಾಗ ಇನ್ನೂ ಓಪನ್ನೇ ಆಗಿರಲಿಲ್ಲ, ಸೊ ಅದು ಒಂದು ಮಿಸ್ ಆಯಿತು. ಬಾಟನಿಕಲ್ ಗಾರ್ಡನ್ ಅಂತ ಇನ್ನೊಂದಿತ್ತು, ಅದು ಕೂಡ ಓಪನ್ ಆಗಿರಲಿಲ್ಲ. ಅದನ್ನು ಕೇಳಿದ್ವಿ ನಾವು, ಜನವರಿಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಅದೇನೋ ಸೀಸನ್ ಇದ್ದಾಗಷ್ಟೇ ಓಪನ್ ಮಾಡ್ತಾರಂತೆ ಅದನ್ನ. ಸೊ ಪಾಂಡಿಚೇರಿಗೆ ಹೋದರೆ ಆ ಪ್ಲೇಸಸ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ವಿ ಹ್ಯಾಡ್ ಅ ನೈಸ್ ಟೈಮ್, ಸಚ್ ಅ ಪ್ಲೀಸೆಂಟ್ ಟ್ರಿಪ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.